ನಾನು ಇದನ್ನೆಲ್ಲ ಊರಿಗೆ ತಗೊಂಡು ಬರಲ್ಲ. ವಾವ್, ಇದೀಗ್ಲೂ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಲ್ವಾ? ತುಂಬಾ ಚೆನ್ನಾಗಿ ಕಾಣ್ತಾ ಇದೆ. ಇದಂತೂ ನನ್ನ ಫೇವ್ರೆಟ್ ಕಲರ್. ನೋಡಿ, ಚೆನ್ನಾಗಿದೆ. ಈ ಪುಟ್ ಫ್ರಾಕು, ಈ ಫ್ರಾಕ್ ಕೂಡ ನಂದೆ. ಚಿಕ್ಕ ವಯಸ್ಸಲ್ಲಿ ತುಂಬ ಇಷ್ಟಪಟ್ಟು ಹಠ ಮಾಡಿ ತಗೊಂಡಿದ್ದು, ಆದರೆ ಇದನ್ನ ನಾನು ಯಾವತ್ತೂ ಹಾಕೊಳ್ಳಿಲ್ಲ. ಯಾಕೆ? ಅದು ಶಾಪ್ಗೆ ಹೋದಾಗ ನಂಗೆ ತುಂಬ ಇಷ್ಟ ಆಯಿತು ಅಂತ ಇದು ಫಿಟ್ ಆಗುತ್ತೋ ಇಲ್ವೋ ಅಂತ ಚೆಕ್ ಮಾಡಿದೆ, ತೊಗೊಂಡ್ಬಿಟ್ಟೆ. ಮನೆಗೆ ಬಂದಮೇಲೆ ನೋಡಿದೆ, ಇದು ನನಗೆ ಫಿಟ್ಟೇ ಆಗಲಿಲ್ಲ, ತುಂಬ ಟೈಟ್ ಆಯಿತು. ಇದನ್ನು ಯಾರಿಗಾದ್ರೂ ಕೊಟ್ಬಿಡು ಅಂತ ಅಮ್ಮ ಹೇಳಿದ್ರು. ಆದರೆ ನಂಗೆ ಒಂದ್ಸಲ ಯಾವುದಾದ್ರೂ ಇಷ್ಟ ಆದರೆ ಅದು ಫಿಟ್ ಆಗಿಲ್ಲ ಅಂದರೂ ನನ್ನ ಜೊತೆನೇ ಇಟ್ಕೋತೀನಿ. ಹಾಗಾದ್ರೆ ನಿಮ್ಗೆ ನಾನು ಸರಿಯಾದ ಜೋಡಿ ಅಲ್ಲ ಅಂದರೂ ನಿಮಗೆ ನಾನು ಇಷ್ಟನಾ? ಅದಕ್ಕೆ ನನ್ನ ಜೊತೆ ಇದ್ದೀರಾ? ಹಾಂ ಇವರೇ, ನಾನು ಊರಲ್ಲಿಲ್ಲ, ಬರೋದೊಂದು 2 ದಿನ ಆಗತ್ತೆ. ಬಂದಮೇಲೆ ಫೋನ್ ಮಾಡ್ತೀನಿ. ಸರಿ, ಇಡ್ತೀನಿ. ಯಾಕಪ್ಪ, ಏನೋ ಟೆನ್ಷನಲ್ಲಿದ್ದೀರಾ? ಏನಿಲ್ಲ, ಯಾರೋ ಪೂಜೆಗೆ ಫೋನ್ ಮಾಡಿದ್ರು, ಊರಲ್ಲಿಲ್ಲ ಅಂತ ಹೇಳ್ತಿದ್ದೆ ಅಷ್ಟೆ. ಅಪ್ಪ, ಏನಾದರೂ ಹೇಳಬೇಕಿತ್ತಾ ಅಥವಾ ಏನಾದರೂ ಕೇಳಬೇಕಿತ್ತಾ? ನೀವು ನನ್ನ ಹತ್ರ ಏನೋ ಮುಚ್ಚಿಟ್ಟು ಒದ್ದಾಡ್ತಿದ್ದೀರಾ ಅಂತ ನನಗೆ ಗೊತ್ತಪ್ಪ. ಈ ಅಪ್ಪನ ಮನಸ್ಸಲ್ಲಿ ಏನಿದೆ ಅಂತ ಅರ್ಥ ಮಾಡ್ಕೋತೀಯ ಅಲ್ವಾ? ಹಾಂ, ನಿನ್ನ ಹತ್ರ ಒಂದು ಪ್ರಶ್ನೆ ಕೇಳೋದಿತ್ತು. ಕೇಳಿಯಪ್ಪ. ನೀನು ಈ ಮನೇಲಿ ಖುಷಿಯಾಗಿದೆಯಾ ತಾನೇ? ಯಜಮಾನ್ರು ನಿನ್ನ ತುಂಬ ಚೆನ್ನಾಗಿ ನೋಡ್ಕೋತಾರೆ, ಅದರಲ್ಲಿ ಯಾವ ಅನುಮಾನನೂ ಇಲ್ಲ. ಆದರೆ ಉಳಿದವರು, ಅಳಿಯಂದ್ರು ನಿನ್ ಕತ್ತೋತ್ಲಾ? ಲಕ್ಕಿ ದ ಹೌಸ್ ಮೇಡ್, ಮನೆ ಕೆಲಸದವಳು. ಅದ್ರ ಬಗ್ಗೆ ನಿನಗೆ ಚಿಂತೆನೆ ಬೇಡಪ್ಪ. ಈ ಲಕ್ಷ್ಮಿ ಬಗ್ಗೆ ನಿನಗೆ ಚೆನ್ನಾಗಿ ಗೊತ್ತಲ್ಲ. ಸ್ವಲ್ಪ ಕೊರತೆ ಅನ್ಸಿದ್ರು ನೇರವಾಗಿ ಹೇಳ್ಬಿಡ್ತಾಳೆ. ನನಗಿಲ್ಲಿ ಯಾವ ಕೊರತೆನೂ ಇಲ್ಲಪ್ಪ. ಆ ದಿನ ಇವಾಗ ಬದಲಾಗಿದ್ದಾರೆ. ನಾನಿಲ್ಲಿ ತುಂಬ ಚೆನ್ನಾಗಿದ್ದೀನಿ, ಖುಷಿಯಾಗಿದ್ದೀನಿ. ನೀನೇ ನೋಡಿದೆ ಅಲ್ಲಪ್ಪ, ತಾತ ಅಜ್ಜಿ ಎಲ್ಲ ನನ್ನ ಎಷ್ಟು ಚೆನ್ನಾಗಿ ನೋಡ್ಕೋತಾ ಇದ್ದಾರೆ ಅಂತ. ಹಾಗೆ ಮನೇಲಿ ಎಲ್ರೂ. ಒಟ್ಟಿನಲ್ಲಿ ನೀನು ಖುಷಿಯಾಗಿ ನೆಮ್ಮದಿಯಾಗಿದ್ರೆ ಅಷ್ಟೇ ಸಾಕು ಮಗಳೇ ನನಗೆ. ಹಾಂ, ಕಾಲೇಜ್ ಹೇಗೆ ನಡೀತಾ ಇದೆ? ಚೆನ್ನಾಗಿ ಓದ್ತಿದ್ಯಾ ತಾನೆ? ರಿಸಲ್ಟ್ ಬಂದಮೇಲೆ ನಿಮಗೆ ಗೊತ್ತಾಗುತ್ತೆ ಈ ಲಕ್ಷ್ಮೀಪುರದ ಲಕ್ಷ್ಮಿ ಹೇಗೆ ಓದ್ತಿದ್ದಾಳೆ ಅಂತ. ಯಜಮಾನ್ರು ನಿನ್ನ ಮೇಲೆ ತುಂಬ ಪ್ರೀತಿ ಇಟ್ಕೊಂಡು ನೀನು ಓದಿಸ್ತಿದ್ದಾರೆ. ಅವ್ರ ನಂಬಿಕೆನ ಉಳಿಸ್ಕೊ ಮಗಳೇ. ಖಂಡಿತಪ್ಪ. ಸರಿ, ಬಾ ಒಳಗೆ ಹೋಗೋಣ. ಅಪ್ಪ, ಹೇಳಮ್ಮ. ಏನಾದರೂ ಹೇಳೋದಿತ್ತ ಪುಟ್ಟ? ನನಗೂ ನಿಮ್ಮ ಹತ್ರ ಒಂದು ವಿಷಯ ಕೇಳೋದಿತ್ತಪ್ಪ. ಏನು? ನಮ್ಮಮ್ಮ ಯಾರಪ್ಪ?
ಹೇ ಶೀತಲ್, ಏನೇ ಇದ್ದಕ್ಕಿದ್ದಾಗ ನೀನು ಫೋನ್ ಮಾಡಿಬಿಟ್ಟಿದ್ಯಾ? ತಾವು ಬೆಂಗಳೂರಿಗೆ ಬಂದಿರೋ ವಿಷಯ ಗೊತ್ತಾಯ್ತು, ಅದಕ್ಕೆ ಕಾಲ್ ಮಾಡಿದೆ. ಏನಮ್ಮ, ನೀನು ಊರಿಗೆ ಬಂದಿರೋ ವಿಷಯ ನನಗೆ ಬೇರೆಯವ್ರು ಹೇಳಿ ಗೊತ್ತಾಗ್ಬೇಕಾ? ಸಾರಿ ಕಣೆ, ನಾನು ಎಲ್ರಿಗೂ ಫೋನ್ ಮಾಡೋಣ ಅಂತಿದ್ದೆ. ಈ ಡವ್ ಎಲ್ಲ ಬೇಡ. ಸರಿ, ಮೀಟಿಂಗ್ ಸ್ಪಾಟ್ ಯಾವುದು? ಮೀಟಿಂಗ್ ಸ್ಪಾಟಾ? ನೀನೇ ಬರ್ತೀಯಾ ಇಲ್ಲ ನಾನೇ ಬರಲಾ? ಏ, ಮನೇಲಿ ಜನ ಇದ್ದಾರೆ ಕಣೆ. ಊರಿಂದ ರಿಲೇಟಿವ್ಸ್ ಎಲ್ಲ ಬಂದಿದ್ದಾರೆ, ನಮ್ಮ ಅತ್ತೆ ಕೂಡ ಬಂದಿದ್ದಾರೆ. ಹಾಗಾದ್ರೆ ನೀನೇ ನನ್ನ ಸಲೂನ್ ಹತ್ರ ಬಾ. ಸಲೂನಾ? ಸರಿ, ಐ ವಿಲ್ ಟ್ರೈ. ನಾನು ಆಮೇಲೆ ಫೋನ್ ಮಾಡಿ ಹೇಳ್ತೀನಿ. ಹಲೋ, ಅವೆಲ್ಲ ಸೀನ್ ಇಲ್ಲಮ್ಮ. ಇನ್ 1 ಅವರಲ್ಲಿ ನೀನು ಕನ್ಫರ್ಮ್ ಮಾಡಿಲ್ಲ ಅಂದ್ರೆ ನಾನೇ ನಿಮ್ಮ ಮನೆ ಹತ್ರ ಬರ್ತೀನಿ. ಬಾಯ್. ನಿಮ್ಮ ಫ್ರೆಂಡಾ? ಕರಿತಿದ್ರೇನೋ, ಹೋಗಿ ಬರೋದಲ್ವಾ? ನನಗಿವಾಗ ಮೂಡಿಲ್ಲ. ಏ ವಸು, ಹಾಯ್ ಅಮೂಲ್ ಬೇಬಿ. ನಿನಗೂ ಗೊತ್ತಾಗೋಯ್ತಾ ನಾನು ಬೆಂಗಳೂರಿಗೆ ಬಂದಿರೋದು? ನನಗಷ್ಟೇ ಅಲ್ಲ, ಕಲ್ಯಾಣಿ, ಝಾನ್ಸಿ, ಅನ್ಸಿಕಾ ಎಲ್ರಿಗೂ ಗೊತ್ತಾಗಿದೆ. ಅಮ್ಮು, ಒಬ್ಳಿಗೆ ಹೇಳಿದಕ್ಕೆ ಅವಳು ಊರಿಗೆಲ್ಲ ವೈರಲ್ ಮಾಡಿಬಿಟ್ಲಾ? ನೀನು ಹೇಳಿದ್ದಕ್ಕೆ ಬಚಾವು. ಬೆಂಗಳೂರಿಗೆ ಬಂದು ಹೇಳ್ದೆ ಕೇಳ್ದೆ ವಾಪಸ್ ಹೋಗಿದ್ದಿದ್ರೆ ಅಲ್ಲಿಗೆ ಹುಡ್ಕೊ ಬರ್ತಿದ್ವಿ. ಓಹೋಹೋ, ಅಷ್ಟೆಲ್ಲ ಸೀನ್ ಇಲ್ಲ ನಿಮಗೆ. ಸೀನ್ ಇಲ್ವಾ? ಸರಿ, ಇವತ್ತು ಸಿಗು, ಸೀನ್ ತೋರಿಸ್ತೀವಿ. ಏ ಇಲ್ಲ ವಸು, ಮೀಟ್ ಮಾಡೋದು ಕಷ್ಟ. ಏ ಆದಿ. ಹಲೋ, ಹಾಯ್ ವಸು, ಹೇಗಿದ್ಯಾ? ಡೋಂಟ್ ವರಿ, ಅಮ್ಮು ನಿಮ್ಮನ್ನೆಲ್ಲ ಮೀಟ್ ಮಾಡ್ತಾಳೆ. ನೀನು ಎಲ್ಲಿ ಹೇಳ್ತೀಯೋ ಅಲ್ಲಿಗೆ ಬರ್ತಾಳೆ. ಇಸ್ ಇಟ್ ಆದಿ? ನಾನೇ ಅಮ್ಮನ ಕಳಿಸ್ತೀನಿ, ಓಕೆನಾ? ಡೋಂಟ್ ವರಿ. ಥ್ಯಾಂಕ್ ಯು ಆದಿ. ನೋ ಪ್ರಾಬ್ಲಮ್. ಹೇ ಆದಿ, ನೀನು ಒಳ್ಳೆ ತಮಾಷೆ ಮಾಡ್ತಿದ್ಯಲ್ಲ. ಅವಳು ಅದನ್ನೇ ಸೀರಿಯಸ್ ಅಂದ್ಕೊಂಡು ಎಲ್ರಿಗೂ ಹೇಳ್ಬಿಡ್ತಾಳೆ. ಹಲೋ ಮೇಡಮ್, ನಾನು ಸೀರಿಯಸ್ ಆಗೇ ಹೇಳಿದ್ದು. ಹೋಗು, ಅವ್ರನ್ನೆಲ್ಲ ಮೀಟ್ ಮಾಡು. ಆ ಹಳ್ಳಿಲಿ ಇದ್ದು ನಿನ್ನೆ ಮರ್ತೋಗಿದ್ಯಾ? ಗೋ ಗೆಟ್ ಸಮ್ ಫ್ರೆಶ್ ಏರ್. ನಾನು ಹೇಳ್ತಿರೋದು ಸರಿ ಇದೆ ಅಲ್ವಾ ಬಾಬಾ? ಕರೆಕ್ಟು. ಅಮೃತ ಅವರೇ, ಆದಿ ಅವ್ರು ಕರೆಕ್ಟಾಗಿ ಹೇಳ್ತಾ ಇದ್ದಾರೆ. ಹೋಗಿ ನಿಮ್ಮ ಫ್ರೆಂಡ್ಸ್ನ ಮೀಟ್ ಮಾಡ್ಕೊಂಬನ್ನಿ. ಊರೆಲ್ಲ ನಿಂತು ಕೇಳಲಿ ಆದಿ ಲಕ್ಷ್ಮೀಪುರ